ನಮಸ್ಕಾರ ಸ್ನೇಹಿತರೆ, ಇದು ಕೂಡ ಪ್ರಭಾಮಣಿ ಅಕ್ಕವರಿಗೆ ಕೊಟ್ಟಂತ ಮರಿ. ಇದನ್ನು ಕೂಡ 19,000 ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ಇದು ಕೂಡ ಪ್ರಭಾಮಣಿ ಅಕ್ಕವರಿಗೆ ಕೊಟ್ಟಂತ ಮರಿ. ಇದನ್ನು ಕೂಡ 19,000 ರೂಪಾಯಿ ಕೊಟ್ಟು ತಗೊಂಡಿದೆ. ಸೊ ಇದು ಕೂಡ ಎರಡೆಲ್ಲ ಆಗಿದೆ, ನೋಡ್ಬೋದು. ರೀಸೆಂಟಾಗಿ ಎರಡೆಲ್ಲ ಹಾಕಿದೆ. ಸೊ ಫುಲ್ ಹೈಟ್ ಇದೆ ಮರಿಗಳು. ಕಣ್ಣ ಹತ್ರ ಮಾತ್ರ ಸ್ವಲ್ಪ ಬ್ರೌನ್ ಐಸ್ ಇದೆ. ಸೊ ಕೊಂಬಣ್ಣ ಕಿತ್ತಿರುವಂಥ ಮರಿ, ನೀಟಾಗಿರುವಂಥ ಮರಿ. ಸೊ ಬಕ್ರೀದ್ಗೋಸ್ಕರ ಏನೇ ಜಾಸ್ತಿ ಲಾಭ ಆದರೂ ಆಗದೆ ಹೋದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಬೇರೆ ಥರ ಈ ಸರಿ ನಾನು ಇದು ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಏನೋ ಯಾದರೂ ಆಗಲಿ ಒಂಥರ ಸ್ಪೆಷಲಾಗಿ ಮರಿ ಸಾಕಬೇಕು ಅಂದ್ಕೊಂಡು ನಮ್ಮ ಅಕ್ಕ ಒಂದು ಆದಷ್ಟು ಮರಿ ದೊಡ್ಡ ಮರಿನ ಕೊಡ್ಸಂತ ಹೇಳಿದ್ಮೇಲೆ ಒಂದು 2 ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ಅದೊಂದು ಮರಿ ಇದೊಂದು ಮರಿ ಕಳಿಸ್ಕೊಡ್ತೇವೆ. ನೆಕ್ಸ್ಟ್ ವಾರ ಮತ್ತೆ ಅವ್ರು ಏನಾದರೂ ಹೂ ಅಂದರೆ ಇನ್ನೊಂದು 4 ರಿಂದ 6 ಮರಿಗಳನ್ನ ಕಳಿಸ್ಕೊಡ್ಬೇಕಂತ ಮಾತಾಗಿ. ಸೊ ನೋಡೋಣ, ಸೊ ತುಂಬ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ನಿಮ್ಮ ಹತ್ರ ಆಲ್ಮೋಸ್ಟ್ ಆಗಿ ಇದ್ದೇ ಇರುತ್ತೆ. ಸೊ ನಾನು ಕಾಲನ್ನು ಪಿಕ್ ಮಾಡೋದಿಲ್ಲ, ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನನಗೆ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡಿ ಮರಿಗಳನ್ನ ಕಳಿಸ್ಕೊಡ್ತೇನೆ. ಈ ಥರ ಮರಿಗಳಂದರೆ 18 ರಿಂದ ಹಿಡ್ಕೊಂಡು 20,000 ರೂಪಾಯಿ ತನಕ ಸಣ್ಣ ಸಣ್ಣ ಮರಿಗಳು ಸಿಗುತ್ತೆ. ಬಟ್ ಈಗ ಹಲ್ಲು ಹಾಕಿರುವಂಥ ಮರಿಗಳನ್ನ ಕಳಿಸ್ಕೊಡ್ಬೇಕಂತೇಳಿ ನಮ್ಮ ಅಕ್ಕಗೆ ಕಳಿಸ್ಕೊಟ್ಟಿದೆ. ಸೊ ತುಂಬ ಚೆನ್ನಾಗಿರೋ ಮರಿ. ಸೊ ಈ ವಿಡಿಯೋ ಇಷ್ಟ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಎಷ್ಟು ಕೊಟ್ಟಿದ್ದೆ ನಮ್ಮ ಮರಿ ನನಗಿನ್ನ? 23,500. 23,500. ಯಾವ್ದನ್ನ ಟಗರಿದು? ಚಿತ್ತೂರು ಜನ ಚಿಪ್ಪಿ ಕೊಟ್ಟಿದ್ಯಾ? ಓಕೆ ಅಕ್ಕ ನೋಡಿ ಸ್ನೇಹಿತರೆ, 23,500 ರೂಪಾಯಿಗೆ ಇದನ್ನು ನಮ್ಮ ಅಕ್ಕ ಪ್ರಭಾಮಣಿ ಅಂತ ಚಿತ್ತೂರಿನವರು. ಅವ್ರಿಗೆ ಈಗಾಗಲೇ ನಾನು ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅವ್ರ ವಿಡಿಯೋಗಳನ್ನ ನೀವು ತುಂಬ ಜನ ನೋಡಿದ್ದೀರಾ ಬಹುಶಃ. ಅಕ್ಕ ಅಂದ್ಕೊಂಡೆ ತುಂಬ ಜನ ಕಾಮೆಂಟ್ ಕೂಡ ಮಾಡಿರ್ತೀರ ನನಗೆ, ನಿಮ್ಮ ಅಕ್ಕನ ಸ್ಪೆಷಲ್ ಹಿಂಗೆ ಅಂತ ತುಂಬ ಜನ ಕಾಮೆಂಟ್ ಕೂಡ ಮಾಡಿರ್ತೀರ. ಸೊ ನಮ್ಮ ಅಕ್ಕಗಂತಾನೆ 23,500 ರೂಪಾಯಿ ಕೊಟ್ಟು ಒಂದು ಮರಿ ಫುಲ್ ಹೈಟ್ ಇದೆ ಮತ್ತು ಬಕ್ರೀದ್ಗೋಸ್ಕರ ಅಂತಾನೆ ಜಸ್ಟ್ ಈಗ 2 ಹಲ್ಲನ್ನು ಹಾಕಿದೆ, ನೋಡ್ಬೋದು. ಜಸ್ಟ್ ಈಗ ರೀಸೆಂಟಾಗಿ ಒಂದು 2 ಹಲ್ಲು ಹಾಕಿದೆ. ಬಟ್ ಫುಲ್ ಹೈಟ್ ಇರೋ ಮರಿಗಳು ಈ ಥರ ನಾನೇ ಮಾಡಿಕೊಡ್ಬೇಕು. ಈ ಥರ ಹಗ್ಗ ಕಟ್ಟಿ ಈ ಥರ ಹಾಕ್ಕೊಂಡು ನಾನೇ ನಮ್ಮ ಅಕ್ಕಗೋಸ್ಕರ ಇವತ್ತು ಕಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ 8 ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ಬಕ್ರೀದ್ ಅಂತಲೇ. ಬಟ್ ರೇಟ್ ತುಂಬ ಜಾಸ್ತಿ ಇರೋದ್ರಿಂದ ಒಂದು 4 ಮರಿ ಕೊಟ್ಟರು ಪರವಾಗಿಲ್ಲ, ದೊಡ್ಡ ಮರಿಗಳನ್ನ ಕೊಡ್ಬೇಕು ಅಂದ್ಕೊಂಡು ನಮ್ಮ ಅಕ್ಕಗೆ ಒಂದು 2 ಮರಿಗಳನ್ನ ಕೊಟ್ಟಿದ್ದೀನಿ. ಇದು ಒಂದು ಮರಿ, ಇನ್ನೊಂದು ಮರಿ ಅಲ್ಲಿ ಕಾಣಿಸ್ತಿದೆ. ಸೊ ಅಲ್ಲೂ ಕೂಡ ನಿಮ್ಮ ವಿಡಿಯೋಲಿ ತೋರಿಸ್ತೀವಿ. ಸೊ ಎಲ್ಲರೂ ಕೂಡ ಇವತ್ತು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾರು ಕೂಡ ಅರ್ಧಂಬರ್ಧ ಮಾಡಬೇಡಿ. ಸೊ ಅರ್ಧಂಬರ್ಧ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕ್ಲಾರಿಫೈ ಸಿಗಲ್ಲ. ಸೊ ಅದನ್ನು ವಿಡಿಯೋ ನೋಡ್ಕೊಂಡು ಬರ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೋ ತನಕ ವಿಡಿಯೋನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ. ಸೊ ಯಾರೆಲ್ಲ ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅವರಿಗೆ ಸೊ ಈ ವಿಡಿಯೋದ ಉದ್ದೇಶ ಮತ್ತು ಈ ವಿಡಿಯೋದ ಪರಿಪೂರ್ಣ ವಿಶೇಷತೆ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ಸೊ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೊಂಡು ಸಾಕಿರ್ತೀರ ಮತ್ತು ಮರಿಗಳಿಗೋಸ್ಕರ ನನ್ನ ಹತ್ರ ಫೋನ್ ಮಾಡಿ ಸೊ ನನಗೂ ಮರಿಗಳು ಬೇಕು, ಅದು ಬಕ್ರೀದ್ಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಮರಿಗಳಾಗಿರ್ಬೋದು. ಸೊ ನನಗೆ ಬೇಕು ಸರ್ ಮರಿಗಳು ಬೇಕು ಬ್ರದರ್, ನನಗೆ ಮರಿಗಳು ಅಂತ ಫೋನ್ ಮಾಡಿರ್ತೀರ. ಅವ್ರಿಗೋಸ್ಕರ ಬಕ್ರೀದ್ ಮರಿಗಳ ಕುರಿತು ಇವತ್ತೊಂದು ಸ್ಪೆಷಲಾಗಿ ವಿಡಿಯೋ ಮಾಡಿದೆ. ಸೊ ಈ ಥರ ವಿಡಿಯೋಗಳು ನನ್ನ ಚಾನಲಲ್ಲಿ ತುಂಬ ಇರ್ಬೋದು, ಬಟ್ ಈ ಥರ ಸ್ಪೆಷಲ್ ಆಗಿರುವಂಥ ವಿಡಿಯೋಗಳಿಲ್ಲ. ಬಟ್ ಈ ಥರ ನಾರ್ಮಲಾಗಿ ಮರಿಗಳನ್ನ ಕಳಿಸ್ಕೊಟ್ಟಂಥ ವಿಡಿಯೋಗಳೇ ಇದೆ ಹೊರತು ಈ ಥರ ಡಿಫ್ರೆಂಟಾಗಿ ವಿಡಿಯೋಗಳನ್ನ ನಾನು ಯಾವತ್ತೂ ಮಾಡಿರಲ್ಲ. ಬಟ್ ಯಾಕಂದರೆ ಇದು ನನಗೆ ಗೊತ್ತಿರೋರು ಮತ್ತು ನನಗೆ ತುಂಬ ಬೇಕಾದವರು ನಮ್ಮ ಅಕ್ಕ ಪ್ರಭಾಮಣಿ ಅಂತ ತಿಪ್ಟೂರು ತಾಲೂಕು ಸೋರ್ಗಾವನಹಳ್ಳಿ ಅಂತ ಒಂದು ಊರು ಬರುತ್ತೆ. ಸೊ ಸುಮಾರು ಸರಿ ಅವರಿಗೆ ಮರಿಗಳನ್ನ ಕೊಟ್ಟಿದ್ದೇನೆ. ಆಲ್ಮೋಸ್ಟ್ ಅವ್ರಿಗೆ ಹಾಕಿದಂಥ ವಿಡಿಯೋಗಳನ್ನ ತುಂಬ ಜನ ನೋಡಿದ್ದೀರಾ. ಅವ್ರು ಕೊಟ್ಟಂಥ ಮರಿಗಳ ಬಗ್ಗೆ ನನ್ನ ಹತ್ರ ಫೋನ್ ಮಾಡಿ, ನಿಮ್ಮ ಪ್ರಭಾಮಣಿ ಅಕ್ಕ ಅವರಿಗೆ ಮರಿಗಳನ್ನ ಕೊಟ್ಟಿದೆಯಲ್ಲ ಬ್ರದರ್, ಏನು ರೇಟು, ಮರಿಗಳು ಚೆನ್ನಾಗಿದೆ, ಸೊ ಅವ್ರ ಅಡ್ರೆಸ್ ಏನು, ಎಲ್ಲಿ ಬರುತ್ತೆ, ಸೊ ನಮ್ಮ ಮರಿಗಳನ್ನ ನೋಡ್ಬೋದಾ, ಕೇಳ್ಬೋದಾ, ಹೋಗಿ ಮರಿಗಳನ್ನ ನೋಡ್ಕೊಂಡು ಬರ್ಬೋದಾ, ನಾವು ಕೂಡ ಮರಿಗಳನ್ನ ಸಾಕೋರಿದ್ದೀರಿ ಅಂತ ತುಂಬ ಜನ ನನ್ನ ಹತ್ರ ಫೋನ್ ಮಾಡಿ ಅವ್ರ ಬಗ್ಗೆ ಸೊ ಕೆಲವೊಂದು ವಿಷಯಗಳನ್ನ ಕೇಳಿದ್ದೀರಾ. ಅಂದರೆ ಮರಿಗಳ ಸಾಕಾಣಿಕೆ ಬಗ್ಗೆ ಕೆಲವೊಂದು ವಿಷಯಗಳ ಕುರಿತು ನನ್ನ ಜೊತೆ ಚರ್ಚೆ ಮಾಡಿದ್ದೀರಾ. ಸೊ ಅಂಥ ಅಕ್ಕನಿಗೋಸ್ಕರ ಇವತ್ತು ಬಕ್ರೀದ್ಗೋಸ್ಕರ ಅಂತಲೇ
ತುಂಬಾ ಸ್ಪೆಷಲ್ ಆಗಿರುವಂಥ ಪೂರ್ತಿ ಫೈಟ್ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೇನೆ. ಆಲ್ಮೋಸ್ಟ್ ಈ ಎಲ್ಲ ಮರಿಗಳು ಬಕ್ರೀದಿಗೆ ರೆಡಿಯಾಗಿ ನಿಂತಂಥ ಮರಿಗಳು, ಬಕ್ರೀದಿಗೆ ರೆಡಿಯಾಗುವಂಥ ಮರಿಗಳಲ್ಲ, ಬಕ್ರೀದಿಗೆ ರೆಡಿಯಾಗಿ ನಿಂತಂಥ ಮರಿಗಳು. ಎಲ್ಲ ಮರಿ ಫುಲ್ ಹೈಟ್ ಇದೆ. ಆಲ್ಮೋಸ್ಟ್ ಎಲ್ಲ ಮರಿಗಳು ಅಂದರೆ ಈ 2 ಮರಿಗಳು ಆಲ್ರೆಡಿ 2 ಹಲ್ಲು ಆಗಿ ಇನ್ನೇನು ಬಕ್ರೀದ್ಗೋಸ್ಕರ ಪೂರ್ತಿ ಜೋರಾಗಿ ನಿಂತಂಥ ಮರಿಗಳು. ಆಲ್ಮೋಸ್ಟ್ ಇಲ್ಲಿ ನಾನು ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನಾನು ಈಗ ಇದಕ್ಕೆ ಕೊಳ್ಳಲ್ಲಿ ನಾನು ಕರಿ ದಾರ ಕಟ್ತಿದ್ದೀನಿ. ಈ ಮರಿ ಆಲ್ಮೋಸ್ಟ್ ಒಂದು 65 kg ಮರಿ, ಆಲ್ಮೋಸ್ಟ್ ಪೂರ್ತಿಯಾಗಿ ಪಕ್ಕಾ ಮಿಸ್ಸೇ ಇಲ್ಲ, ಒಂದು 65 kg ಈ ಮರಿ ಇದೆ ಅಂದ್ಕೋತೀನಿ. ಫುಲ್ ಹೈಟ್ ಇದೆ ಮರಿ. ಸೊ ಒಳ್ಳೆ ಲಾಂಗು, ಒಳ್ಳೆ ಲೆಂತು, ಒಳ್ಳೆ ಕ್ವಾಲಿಟಿ ಇರುವಂಥ ಮರಿ, ಒಳ್ಳೆ ಗಟ್ಟಿ ಇರುವಂಥ ಮರಿ. ಒಂದು 23,500 ಕೊಟ್ಟು ಆ ಮರಿನ ಅಕ್ಕಂಗೆಗೋಸ್ಕರ ನಾನಿವತ್ತು ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಮರಿಗೆ ಈ ಥರ ಬಕ್ರೀದಲ್ಲಿ ಈ ಥರ ಮರಿಗಳನ್ನ ಜೋರಾಗಿ ಮಾಡಿ ಲೋಡ್ ಮಾಡಿದ್ರೆ, ಬಟ್ ನಾನು ಬಕ್ರೀದಿಗೆ ಮುಂಚೆನೇ ಲೋಡ್ ಮಾಡ್ತಾ ಇದ್ದೇನೆ. ಸೊ ಈ ಥರ ಒಂಥರ ಏನೋ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಲಿ ಮರಿ, ತುಂಬ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರಲಿ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ. ಸೊ ಹಾಗಾಗಿ ನಾನು ಕೂಡ ಇವತ್ತು 1-2 ಕರೆದಾರ ಮರಿಗೆ ಕಟ್ಟಿ ಗಾಡಿಗೆ ಲೋಡ್ ಮಾಡಬೇಕು. ಲೋಡ್ ಮಾಡಿ ನಾವು ಮುಂಚೆ ಈ ಥರ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡು ಸೊ ಈ ಥರ ಮರಿಗಳಿಗೆ ದಾರನ ಕರಿ ದಾರನ ಕಟ್ಟಿ ಒಂಥರ ದೃಷ್ಟಿ ದಾರ ಅಂತ ಕರೀತಾರೆ ನಮ್ಮ ಕಡೆ, ಇದೆಲ್ಲ ಬ್ಲ್ಯಾಕ್ ಇದೆ. ಸೊ ಈ ಥರ ದಾರನ ಕಟ್ಟಿ ವಿಡಿಯೋ ಮಾಡ್ತೀನಿ. ಸೊ ಈ ಥರ ಮರಿಗಳನ್ನ ಸಾಕೋದಕ್ಕೆ ತುಂಬಾ ಬಂಡ ಧೈರ್ಯ ಬೇಕು. ಬಂಡ ಧೈರ್ಯ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಆ ಸುಮ್ಮನೆ ಮರಿಗಳನ್ನ ತೊಗೊಂಡು ಸಾಕೋದು ಬೇರೆ, ತುಂಬ ದೊಡ್ಡ ಮೊತ್ತದ ಮರಿಗಳನ್ನ ಅಂದರೆ ದೊಡ್ಡ ಮೊತ್ತದ ರೇಟನ್ನು ಕೊಟ್ಟು ಮರಿಗಳನ್ನ ಖರೀದಿ ಮಾಡಿ ಸಾಕೋದು ತುಂಬಾ ಕಷ್ಟದಾಯಕವಾದಂಥ ಕೆಲಸ. ಯಾಕಂದರೆ ಬಕ್ರೀದ್ ಯಾವ ಥರ ನಡೆಯುತ್ತೆ ಪ್ರತಿ ವರ್ಷ ಅಂತ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಹೋದ ವರ್ಷ ಬಕ್ರೀದ್ ತುಂಬ ಕೈ ಕೊಟ್ಟಿತ್ತು, ಈ ವರ್ಷ ಏನು ಮಾಡುತ್ತೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಅವ್ರ ಹತ್ರ ಈಗಾಗಲೇ ನಾನು ಕೊಟ್ಟಂಥ ಒಂದು 15 ಮರಿಗಳಿದೆ. ಸೊ ಅವು ಕೂಡ ಇನ್ನೇನು ಹಲ್ಲು ಹಾಕಿದೆ ಅನ್ಕೋತೀನಿ, ಬಟ್ ನಾನು ಕೂಡ ಅವ್ರ ಅಕ್ಕನ ಕೇಳಿಲ್ಲ. ಬಟ್ ಇವಾಗ ಆಲ್ರೆಡಿ ಹಲ್ಲು ಹಾಕಿರುವಂಥ ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ತುಂಬ ಖುಷಿಯಿಂದ ಈ 2 ಮರಿಗಳನ್ನ ಖರೀದಿ ಮಾಡಿದ್ದೀನಿ. ಈ 2 ಮರಿಗಳಲ್ಲ, ಇನ್ನೂ ಇದ್ರ ಜೊತೆ 3 ಮರಿಗಳನ್ನ ಹಾಕಬೇಕು ಅಂದ್ಕೊಂಡು ಮರಿಗಳನ್ನ ಲೋಡ್ ಮಾಡೋ ಟೈಮಲ್ಲಿ ಕೆಳಗಡೆ ಇಳಿಸಿ ವಾಪಸ್ ಮರಿಗಳನ್ನ ಲೋಡ್ ಮಾಡಿದೆ ವಾಪಸ್ ತೊಗೊಂಡು ಬಂದೀನಿ. ಯಾಕಂದರೆ ರೇಟ್ ಜಾಸ್ತಿ ಆಯ್ತಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಬಿಟ್ಟಂಥ ಒಂದು ವ್ಯವಹಾರ. ಸೊ ಹಾಗಾಗಿ ನೋಡ್ಬೋದು ಮರಿಗಳನ್ನ ಎಲ್ಲ ರೆಡಿ ಮಾಡಿ ಮರಿಗಳನ್ನ ಗಾಡಿ ಹತ್ರ ಹೊಡ್ಕೊಂಡು ಹೋಗ್ತಾ ಇದೆ ಲೋಡ್ ಮಾಡಬೇಕು. ಸೊ ಮುಂದ್ಗಡೆ ನೀಲಿ ಕಲರ್ ಗಾಡಿ ಇದೆ ನಮ್ಮ ಗಾಡಿ. ಸೊ ಇದೇ ಗಾಡಿಗೆ ನಾನು ಮೈಸೂರು ಗಾಡಿಗೆ ಮರಿಗಳನ್ನ ಹಾಕಿ ಕಳಿಸ್ಕೊಡೋದು. ನೋಡ್ಬೋದು ಮರಿಗಳು ತುಂಬ ಬಿಗಿಯಾಗಿರುವಂಥ ಮರಿಗಳು. ಈ ಮರಿ ತುಂಬ ಜೋರಾಗಿದೆ ಮರಿಗಳು. ಸೊ ಮರಿಗಳು ನೀಟಾಗಿದೆ, ಮರಿಗಳು ತುಂಬ ಕಾಲ ಹತ್ರ ತುಂಬ ಒಳ್ಳೆ ಬಣ್ಣ, ಒಳ್ಳೆ ಆ್ಯಂಗಲಿಂದ ಪರ್ಫೆಕ್ಟ್ ಆಗಿರೋ ಮರಿಗಳನ್ನ ಸೊ ಒಳ್ಳೆ ರೇಟಿಗೆ ಅಕ್ಕಾಗ ಕಳಿಸ್ಕೊಟ್ಟಿದ್ದೀನಿ. ಸೊ ಈ ವರ್ಷ ಯಾವ ಥರ ಅವ್ರಿಗೇನು ಲಾಭ ಆಗಲಿ ಅಂತಲ್ಲ, ಒಟ್ಟಲ್ಲಿ ಒಂದು ಡಿಫ್ರೆಂಟಾಗಿ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಮರಿಗಳನ್ನ ತೊಗೊಂಡಾರೆ ಹೊರತು ಲಾಭ ಆಗಲೇಬೇಕು ಅಂತ ಸಾಕಿಲ್ಲ. ಸೊ ನೀವು ಕೂಡ ಈ ಥರ ಮರಿಗಳು ಸಾಕಬೇಕಂದ್ರೆ ಸೊ ಬಂಡ ಧೈರ್ಯ ಇರಬೇಕು. ಸೊ ಕಾಂಟ್ಯಾಕ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಬಗ್ಗೆ ಮತ್ತೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ಮಾಡ್ತೀನಿ, ಯಾಕಂದರೆ ಇವತ್ತು ವಿಡಿಯೋ ತುಂಬ ಲಾಂಗ್ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.